ನಮಸ್ಕಾರ. ಡಿ ಕೆ ಶಿವಕುಮಾರ್ ಅವರು ನಿನ್ನೆಯಷ್ಟೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಸುದ್ದಿಗೋಷ್ಠಿ ಮಾಡಿದರು. ಆ ಸುದ್ದಿಗೋಷ್ಠಿ ಒಳಗಡೆ ಒಂದಿಷ್ಟು ಘೋಷಣೆಗಳನ್ನು ಮಾಡಿದರು. ಈಗಾಗಲೇ ಕರ್ನಾಟಕ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತೊಗೊಂಡು ಬಂದೈತಿ. ಆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಹೊರತುಪಡಿಸಿ ಮತ್ತೊಂದಿಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದರು ಡಿ ಕೆ ಶಿವಕುಮಾರ್ ಅವರು. ಅವು ಯಾವುವು ಅಂತೇಳಿ ಒಂದಿಷ್ಟು ಸಂಕ್ಷಿಪ್ತವಾಗಿ ನೋಡ್ಕೊಂಡಿದ್ದೀನಿ. ಮೊದಲನೇದಾಗಿ ಹೈಸ್ಕೂಲ್ ಮತ್ತು ಕಾಲೇಜ್ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಗೆ ಇಬ್ಬರಿಗೂ ಕೂಡ ಉಚಿತವಾಗಿ ಬಸ್ ಪಾಸ್ ವಿತರಣೆ ಮಾಡ್ತೀವಿ ಅಂತ ಹೇಳಿದರು. ಉಚಿತ ಬಸ್ ಪಾಸ್ ಅಂತಂದರೆ ಹಾಗೆ ಸುಮ್ಮನೆ ಕೊಟ್ಬಿಡೋದಿಲ್ಲ. ನೀವು ವಿದ್ಯಾರ್ಥಿಗಳು ಬೇಕಾಗಿರುವಂಥವರು ಅದು ನಿಯಮದ ಪ್ರಕಾರವಾಗಿ ಅರ್ಜಿ ಸಲ್ಲಿಸ್ಬೇಕಾಗ್ತೈತಿ. ನೀವು ಅರ್ಜಿ ಸಲ್ಲಿಸಿದ ನಂತರ ಅರ್ಜಿ ಪರಿಶೀಲನೆ ಮಾಡಿ ಉಚಿತವಾಗಿ ಬಸ್ ಪಾಸನ್ನು ಕೊಡ್ತೀವಿ ಅಂತೇಳಿ ಹೇಳಿದರು. ಅದಾದಮೇಲೆ ಇನ್ನೊಂದು ಖಾಸಗಿ ಉದ್ಯೋಗ ವಿನಿಮಯ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ. ಇದರಿಂದ ಒಂದಿಷ್ಟು ಉದ್ಯೋಗಾಕಾಂಕ್ಷಿಗಳಿಗೆ ಸಹಾಯ ಆಗ್ತೈತಿ, ಅನುಕೂಲ ಆಗ್ತೈತಿ. ಅವರು ಉದ್ಯೋಗವನ್ನು ತೆಗೆದುಕೊಳ್ಳೋದಕ್ಕೆ ಒಂದಿಷ್ಟು ನೆರವಾಗ್ತೈತಿ ಅನ್ನೋಂಥ ವಿಚಾರ ಹೇಳಿದರು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಒಂದೊಂದು ಭಾರತ್ ಜೋಡೋ ಯುವ ಸಂಘವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದರು. ಈ ಒಂದೊಂದು ಸಂಘಕ್ಕೆ ಏನಂತಂದ್ರೆ ಸುಮಾರು 250ರಿಂದ 300 ಯುವಕರು ಇದರೊಳಗಡೆ ಭಾಗಿಯಾಗ್ತಾರೆ. ಬೇರೆ ಬೇರೆ ಕ್ಯಾಟಗರಿಯಿಂದ, ಬೇರೆ ಬೇರೆ ಕಮ್ಯುನಿಟಿಯಿಂದ ಯುವಕರು ಇದರೊಳಗಡೆ ಇರ್ತಾರೆ. ಅದರ ಜೊತೆಗೆ ಅವರು ಸಂಗೀತ, ಕ್ರೀಡೆ, ಸಾಹಿತ್ಯ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಸಕ್ತಿ ಇರುವಂಥವ್ರು, ಪರಿಣತಿ ಹೊಂದಿರುವಂಥವ್ರು ಯುವಕರು ಈ ಭಾರತ್ ಜೋಡೋ ಯುವ ಸಂಘದೊಳಗಡೆ ಇರ್ತಾರೆ. ಇದು ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಳಗಡೆ ನಾವು ಇದನ್ನು ಸ್ಥಾಪನೆ ಮಾಡಿದ ಮೇಲೆ ಅದರ ಸಂಘದ ಬೆಳವಣಿಗೆಗಾಗಿ ನಾವು 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು. ಇದರಿಂದ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಂದೊಂದು ಭಾರತ್ ಜೋಡೋ ಯುವ ಸಂಘ ಅಂತ ಹಿಡ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಸುಮಾರು 10,000ಕ್ಕಿಂತ ಹೆಚ್ಚು ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪನೆ ಮಾಡುವಂಥ ಉದ್ದೇಶ ಐತಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದರು. ಇನ್ನೊಂದೇನು ಅಂತಂದರೆ, ಈಗ ಕರ್ನಾಟಕದೊಳಗಡೆ ಉದ್ಯೋಗದ ಸಮಸ್ಯೆ ಹೆಚ್ಚಾಗತೈತಿ. ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗತೈತಿ, ಸುದ್ದಿ ಆಗತೈತಿ. ಅದ್ರ ಬಗ್ಗೆನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದರು. ನಾವು ಆದಷ್ಟು ಬೇಗನೆ ಸರ್ಕಾರ ನೇಮಕಾತಿಯನ್ನು ಮಾಡ್ತೀವಿ. ಸುಮಾರು 56,000 ಹುದ್ದೆಗಳ ನೇಮಕಾತಿಯನ್ನು ಮಾಡ್ತೀವಿ. ಅದ್ರ ಬಗ್ಗೆ ನಾವು ಉದ್ಯೋಗ ನೇಮಕಾತಿ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತೀವಿ ಅಂತಲೂ ಹೇಳಿದರು. ಇದ್ರ ಮೂಲಕ ಉದ್ಯೋಗಾಕಾಂಕ್ಷಿಗಳಲ್ಲಿ ಒಂದಿಷ್ಟು ಭರವಸೆ ಮಾಡ್ತೈತಿ. ಅವರು ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತೆ ಮುಂದುವರಿಯೋದಕ್ಕೆ ಒಂದಿಷ್ಟು ಸಹಾಯ ಆಗ್ತೈತಿ. ಸರ್ಕಾರದ ಮಟ್ಟದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ. ನಾವು ಆದಷ್ಟು ಬೇಗನೆ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಕ್ರಮ ಕೈಗೊಳ್ತೀವಿ ಅಂತಲೂ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಇದು ಕೂಡ ಉದ್ಯೋಗಾಕಾಂಕ್ಷಿಗಳಿಗೆ ಭಾಳಷ್ಟು ವರ್ಷಗಳಿಂದ ಕಾಂಪಿಟೇಟಿವ್ ಎಕ್ಸಾಮನ್ನು ಓದ್ತಿರುವಂಥವ್ರು, ಸರ್ಕಾರ ಉದ್ಯೋಗ ತಗೊಳ್ಬೇಕು ಅಂತ ಆಸೆಯನ್ನು ಇಟ್ಕೊಂಡಿರುವಂಥವ್ರು, ಆ ನಿಟ್ಟಿನಲ್ಲಿ ಶ್ರಮ ಪಡ್ತಿರುವಂಥವ್ರು, ಇವರಿಗೆಲ್ಲರಿಗೂ ಕೂಡ ಇದು ಒಂದು ಬೆಸ್ಟ್ ನ್ಯೂಸ್ ಅಂತೇಳಿ ಹೇಳ್ಬೋದು. ಇನ್ನೊಂದು ಏನು ಅಂತಂದ್ರೆ, ಎ ಖಾತಾ ಮತ್ತು ಬಿ ಖಾತಾ ಸಮಸ್ಯೆ ಆಗಕತ್ತೈತಿ. ಹೀಗಾಗಿ ಇದನ್ನು ಮುಂದಿನ ದಿವಸದೊಳಗಡೆ ಯಾವುದೇ ರೀತಿ ತೊಂದರೆ ಆಗದಿರುವಂಗೆ ಜನರಿಗೆ ಅನುಕೂಲ ಆಗೋ ರೀತಿ ಸಮಸ್ಯೆ ಆದಷ್ಟು ಬೇಗನೆ ಬಗೆಹರಿಸ್ತೀವಿ. ಸರಳವಾಗಿ ಈ ಸೇವೆ ಸಾರ್ವಜನಿಕರಿಗೆ ಲಭ್ಯ ಆಗೋ ರೀತಿಯಲ್ಲಿ ಸರ್ಕಾರ ಕೆಲಸ ಮಾಡ್ತೈತಿ ಅಂತ ಹೇಳಿದರು. ಅದರ ಜೊತೆಗೆ ಬೆಂಗಳೂರು ರಾಜ್ಯದಲ್ಲಿ ದೊಡ್ಡ ನಗರ ಆಗಿರೋದ್ರಿಂದ ಅದರ ರಸ್ತೆಗಳ ಸುಧಾರಣೆ ಬಗ್ಗೆ ಒಂದಿಷ್ಟು ವೈಜ್ಞಾನಿಕ ತಾಂತ್ರಿಕ ಕ್ರಮಗಳನ್ನು ಇನ್ನೊಂದಿಷ್ಟು ಪ್ರಚುರಪಡಿಸ್ತೀವಿ, ಇನ್ನೊಂದಿಷ್ಟು ಚುರುಕು ಮಾಡ್ತೀವಿ ಅಂತ ಹೇಳಿದರು. ಅದರ ಜೊತೆಗೆ ರಸ್ತೆಗಳ ಸುಧಾರಣೆ ಬಗ್ಗೆ ಹೇಳೋದ್ರ ಜೊತೆಗೇ ಟ್ರಾಫಿಕ್ ಸಮಸ್ಯೆ ಆಗಕತ್ತೈತಿ. ಆ ಟ್ರಾಫಿಕ್ ಸಮಸ್ಯೆಯನ್ನು ಯಾವುದೇ ರೀತಿ ತೊಂದರೆ ಆಗಿರೋ ರೀತಿ ಟ್ರಾಫಿಕ್ ಆದಷ್ಟು ಕಡಿಮೆ ಆಗುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅವನು ಕೈಗೊಳ್ತೀವಿ ಅಂತೇಳಿ ಹೇಳಿದರು. ಅದ್ರ ಜೋಡಿ ಯುವ ಸಂಘಗಳನ್ನು ರಾಜ್ಯ ಮಟ್ಟದಲ್ಲಿ ಇನ್ನೊಂದಿಷ್ಟು ಬಲಿಷ್ಠಗೊಳಿಸುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತೈತಿ. ಈಗ ಒಟ್ಟಿನೊಳಗಡೆ ಈಗ ನಾನು ಹೊಸದಾಗಿ ಮುಖ್ಯಮಂತ್ರಿ ಆದ ನಂತರದಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ, ಯಾವೆಲ್ಲ ಯೋಜನೆಗಳನ್ನು ತಗೊಳ್ಳೋದ್ರಿಂದ ಸರ್ಕಾರದ ಮಟ್ಟದಲ್ಲಿ
ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡ್ತೀನಿ. ಅದರ ಜೊತೆಗೆ ರಾಜ್ಯದ ಅಭಿವೃದ್ಧಿಗಾಗಿ ನಮ್ಮ ಇಡೀ ಸಚಿವ ಸಂಪುಟ ಜೊತೆಗಿರ್ತೈತಿ. ಎಲ್ಲ ಅಧಿಕಾರಿಗಳ ಸಹಾಯದ ಜೊತೆಗೆ ಸಾರ್ವಜನಿಕರ ಸಹಾಯದ ಜೊತೆಗೆ ಸರ್ಕಾರ ಕೆಲಸ ಮಾಡ್ತೈತೆ ಅಂತ ಹೇಳಿದ್ರು. ಇವರು ಇಷ್ಟೆಲ್ಲ ಹೇಳಿದ್ದು ಎಷ್ಟು ಮಟ್ಟಿಗೆ ಕರೆ ಆಗ್ತೈತಿ, ಎಷ್ಟು ಮಟ್ಟಿಗೆ ಜಾರಿಗೆ ಬರ್ತೈತಿ, ಎಷ್ಟು ಸಾರ್ವಜನಿಕರಿಗೆ ಅದು ಸದುಪಯೋಗ ಆಗ್ತೈತಿ, ಎಷ್ಟು ಸೂಕ್ತ ಸಮಯದಲ್ಲಿ ಅದು ಸಾರ್ವಜನಿಕರಿಗೆ ಲಭ್ಯ ಆಗ್ತೈತಿ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತೈತಿ. ಹಾಗಾಗಿ ಈಗಷ್ಟೇ ಅಧಿಕಾರ ವಹಿಸ್ಕೊಂಡು ಅವರಲ್ಲಿರುವಂಥ ಯೋಚನೆಗಳನ್ನು, ನಿರ್ಧಾರಗಳನ್ನು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಎಷ್ಟು ಮಟ್ಟಿಗೆ ಸಫಲ ಆಗ್ತಾವೆ ಅನ್ನುವಂಥದ್ದನ್ನು ನಾವು ಕಾದು ನೋಡ್ಬೇಕು. ಥ್ಯಾಂಕ್ ಯು. ಹಂಗೆ ನಿಮಗೇನು ಅನಿಸ್ತೈತಿ, ಎಷ್ಟು ಮಟ್ಟಿಗೆ ಹೊಸ ಮುಖ್ಯಮಂತ್ರಿಗಳು ಈ ಯೋಜನೆಗಳನ್ನು, ಘೋಷಣೆಗಳನ್ನು ಸಾಕಾರಗೊಳಿಸ್ತಾರೆ ಅನಿಸ್ತೈತೋ ಅಥವಾ ಅನಿಸೋದಿಲ್ಲ? ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ರಿ. ಥ್ಯಾಂಕ್ ಯು.